ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಡೈಸ್. ಮೂಲಂಗಿ ಸಾಂಬಾರ್ ಇವತ್ತಿನ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಈ ಮೂಲಂಗಿ ಸಾಂಬಾರ್ ಅಂತಂದರೆ ಯಾರೂ ಅಷ್ಟು ಇಷ್ಟಪಡಲ್ಲ. ಸ್ಮೆಲ್ ಇರುತ್ತೆ ಅಂತ ಇಷ್ಟನೂ ಪಡಲ್ಲ, ಏನೂ ಇಲ್ಲ. ಆದರೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ. ಇಲ್ಲಿ ನಾನು ತಗೊಳ್ತಾ ಇರೋದು ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ 1/4 ಕಪ್ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಇದೆರಡನ್ನು ನೀಟಾಗಿ ವಾಶ್ ಮಾಡಿಕೊಂಡು 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಅದನ್ನು 2 ಅಥವಾ 3 ವಿಷಲ್ ಆಗುವಷ್ಟು ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಮೂಲಂಗಿನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳೋಣ. ಇದನ್ನು ಸಣ್ಣ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಕುಕ್ಕರ್ಗೆ ಹಾಕೋದ್ರಿಂದ ನಾವು ಸ್ವಲ್ಪ ದಪ್ಪನಾಗಿ ಕಟ್ ಮಾಡ್ಕೊಳ್ಬೋದು. ಆದರೆ ನಾನು ಕುಕ್ಕರ್ಗೆ ಹಾಕಿ ಇದನ್ನು ಬೇಯಿಸ್ತಾ ಇಲ್ಲ, ಬೇಳೆ ಅಷ್ಟೇ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋದು. ಇದನ್ನು ಸಣ್ಣ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡ್ರೆ ಇದು ನಾವು ಬೇಯಿಸ್ಬೇಕಾದ್ರೆ ಬೇಗ ಬೆಂದ್ಕೊಳ್ಳುತ್ತೆ ಮತ್ತು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಹಾಗಾಗಿ ಈ ಥರ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆಗೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಹೋಳುಗಳನ್ನ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊತೀನಿ. ಈ ಮೂಲಂಗಿನ ತಿನ್ನೋದ್ರಿಂದ ಏನೇನು ಉಪಯೋಗಗಳಿದೆ ಅಂತಂದರೆ, ವೆಯ್ಟ್ ಲಾಸ್ ಮಾಡೋರಿಗೆ ಉಪಯೋಗ ಆಗುತ್ತೆ. ಮೂಲಂಗಿನ ತಿನ್ನೋದ್ರಿಂದ ವಿಟಮಿನ್ ಸಿ ದೇಹದಲ್ಲಿ ಹೆಚ್ಚಳ ಆಗುತ್ತೆ, ರಕ್ತ ಕಣಗಳನ್ನು ಹೆಚ್ಚಿಗೆ ಮಾಡುತ್ತೆ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಗುಣ ಕೂಡ ಹೊಂದಿದೆ. ಬಿ ಪಿನ ಮ್ಯಾನೇಜ್ ಮಾಡುತ್ತೆ, ಹಾರ್ಟ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಇಷ್ಟಿರೋ ಗುಣಗಳನ್ನು ಹೊಂದಿರುವಂತಹ ಮೂಲಂಗಿನ ನಾವು ಯಾಕೆ ಹೆಚ್ಚಾಗಿ ಬಳಸಲ್ಲ? ಹೆಚ್ಚಾಗಿ ತಿನ್ನೋದನ್ನು ರೂಢಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ? ಈಗ ಈರುಳ್ಳಿನ ಸಣ್ಣ ಸಣ್ಣದಾಗಿ ಸ್ಲೈಸ್ ಆಗಿ ಉದ್ದುದ್ದವಾಗಿ ಹೆಚ್ಚಿಕೊಂಡಿದ್ದಾಯಿತು. ನೆಕ್ಸ್ಟ್ ಟೊಮೊಟೊನು ಕೂಡ 2 ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ 2 ಸ್ಪೂನು, ಸಾಸಿವೆ, ಒಂದು ಸ್ವಲ್ಪ 3 ಎಸಳಾಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಜಜ್ಜಿಬಿಟ್ಟು, ಸ್ವಲ್ಪ ಕರಿಬೇವು, ಇಂಗನ್ನು ಹಾಕಿ ಸ್ವಲ್ಪ ಫ್ರೈನ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಏನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ವಿ ಉದ್ದುದ್ದವಾಗಿ ಈರುಳ್ಳಿನ ಅದನ್ನು ಹಾಕ್ಕೊಂಡು ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನಾವು ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಮೂಲಂಗಿ ಅದನ್ನು ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಫ್ರೈ ಈ ಥರ ಮಾಡೋದ್ರಿಂದ ನಮಗೆ ಅಷ್ಟು ಸ್ಮೆಲ್ ಬರಲ್ಲ. ಅದಕ್ಕೋಸ್ಕರ ನಾನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡಿಲ್ಲ. ಈ ಥರ ನೀವು ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮಗೆ ಆ ಥರ ಸ್ಮೆಲ್ ಅಂತಲೇ ಅನಿಸಲ್ಲ. ಮೂಲಂಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಅಲ್ವಾ? ಈ ಥರ ಒಮ್ಮೆ ಟ್ರೈ ಮಾಡಿ, ನೀವು ತುಂಬಾ ಇಷ್ಟಪಡ್ತೀರಾ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಟೊಮೆಟೊ ಎಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಟೊಮ್ಯಾಟೊ ಎಲ್ಲ ತುಂಬಾ ಸಾಫ್ಟ್ ಆಗುತ್ತೆ. ನಮ್ಮನೆಯಲ್ಲಿ ನಾನು ಇದೇ ಥರನೇ ಬೇಳೆ ಸಾಂಬಾರು ಮಾಡೋದು. ಯಾಕೆ ಅಂತಂದರೆ ನನಗೆ ತೆಂಗಿನ ತುರಿ ಎಲ್ಲ ರುಬ್ಬಿಟ್ಟು ಮಾಡ್ತಾರಲ್ಲ, ಆ ಥರ ನನಗೆ ಸಾಂಬಾರು ಇಷ್ಟ ಆಗಲ್ಲ. ಇದೇ ಥರನೇ ನಾನು ಯಾವಾಗಲೂ ಮಾಡೋದು. ನಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ಖಾರದ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಬೇಳೆ ಸಾಂಬಾರು ಪುಡಿ ಇದು. ಇದನ್ನು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪನೂ ನಾನು ನೀರನ್ನು ಹಾಕ್ಕೊಂಡಿಲ್ಲ. ಇಲ್ಲಿ ಟೊಮೆಟೊನಲ್ಲೇ ನೀರಿನ ಅಂಶ ಇರುತ್ತಲ್ವ, ಅದರಿಂದನೇ ಸ್ವಲ್ಪ ಹಾಗೇ ಬೇಯಿಸ್ಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂಥ ಬೇಳೆ ಮತ್ತು ಹೆಸರು ಬೇಳೆನ ಮಿಶ್ರಣನ ಇದಕ್ಕೆ ಹಾಕ್ಕೊಂಡೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಕ್ವಾಂಟಿಟಿ ಬೇಕೋ ನೀವು ನೋಡಿಕೊಂಡು ಅಳತೆಗೆ ನೀರನ್ನು ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು
ಸ್ವಲ್ಪ ಬೆಂದಾದಮೇಲೆ ಒಂದು ಕುದಿ ಬರೋ ಹಂತದಲ್ಲಿ ನಾವು ಇದಕ್ಕೆ ತೆಂಗಿನ ತುರಿ 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ನೋಡಿ ಇವಾಗ ಕುದಿ ಬರ್ತಾ ಇದೆ. ಅರ್ಧದಷ್ಟು ಬೆಂದಿದೆ ಅಷ್ಟೇ, 50% ಆಗುವಷ್ಟು ಅಷ್ಟೇ ಬೆಂದಿದೆ. ಇವಾಗ ನೀಟಾಗಿ ಬೆಂದಿದೆ ನೋಡಿ. ಈ ನಮ್ಮ ರುಚಿಯಾದ ಶುಚಿಯಾದ ಸಿಂಪಲ್ಲಾಗಿ ಮಾಡ್ಕೊಳ್ಬೋದಾದಂಥ ಮೂಲಂಗಿ ಸಾಂಬಾರ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿಯಾದ ಇದರ ಇಂಗ್ರೀಡಿಯೆಂಟ್ಸ್ಗೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.